Hello, welcome you all, my dear students. ಇವತ್ತಿನ 5 ಕ್ವೆಶ್ಚನ್ಸ್ ನೋಡೋಣ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮೇಲೆ ನೋಡ್ತಾ ಇದೀವಿ. ಪಿಟಾಟ್ ಟ್ಯೂಬ್ ಈಸ್ ಯೂಸ್ ಟು ಮೆಜರ್ ಯಾವುದು? ಡಿಸ್ಚಾರ್ಜ್ ಅಂತೂ ಅಲ್ಲ. ವೆಲಾಸಿಟಿ, ಆವರೇಜ್ ವೆಲಾಸಿಟಿ ಎಟ್ ಅ ಪಾಯಿಂಟ್, ಪ್ರೆಷರ್ ಎಟ್ ಅ ಪಾಯಿಂಟ್ ಅಂತ ನೋಡ್ರಿಪ್ಪ. ನೋಡು, ಪ್ರೆಷರ್ ಅಂತೂ ತೆಗೆದೋಗಿ, ಡಿಸ್ಚಾರ್ಜ್ ತೆಗೆದೋಗಿ, ಬಟ್ ಎರಡದವ, ಆವರೇಜ್ ವೆಲಾಸಿಟಿ ಮತ್ತೆ ವೆಲಾಸಿಟಿ ಎಟ್ ಅ ಪಾಯಿಂಟ್ ಅಂತ. ಏನ್ ಹೇಳ್ತೀರಿ? ವೆಲಾಸಿಟಿ ಅಟ್ ಅ ಪಾಯಿಂಟ್ ಕರೆಕ್ಟ್ ಆನ್ಸರ್. ಯಾಕಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ಅದು ಹೆಂಗಿರುತ್ತೆ ಅಂತ ಹೇಳ್ತೀನಿ ನಾನು. ಹಿಂಗೆ ಪೈಪ್ ಇರ್ತದೆ. ಈ ಪೈಪ್ ಒಳಗಡೆ ಪಿಟಾಟ್ ಟ್ಯೂಬ್ ಅಂದ್ರೆ ಹಿಂಗೆ ಪರ್ಪೆಂಡಿಕ್ಯುಲರ್ ಇರತಕ್ಕಂಥ ಒಂದು ಕಡ್ಡಿ, ಅದೊಂದು ಪೈಪ್. ಇದ ಪಿಟಾಟ್ ಟ್ಯೂಬ್. ತಿಳಿದ? ಇದನ್ನ ಯಾವ ಪಾಯಿಂಟ್ ಒಳಗೆ ಇಡುತ್ತೆ ಆ ಪಾಯಿಂಟ್ ವೆಲಾಸಿಟಿ ಹೇಳ್ತದೆ. ಈ ಲೀಟರ್ ಅದ್ರದ್ದು ಹೇಳ್ತದ, ಈ ಲೀಟರ್ ಇದ್ರದ್ದು ಹೇಳ್ತದ, ಈ ಲೀಟರ್ ಇದ್ರದ್ದು ಹೇಳ್ತದ. ದೇರ್ ಫೋರ್ ವೆಲಾಸಿಟಿ ಅಟ್ ಅ ಪಾಯಿಂಟ್ ಹೇಳ್ತದ. ದೇರ್ ಫೋರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Equation of continuity is based on the principle of conservation of. ಕಂಟಿನ್ಯೂಟಿ ಕೇಳಿದಾಗ ಮಾಸ್ ಹೇಳ್ಬೇಕು, ಬರ್ನೋಲಿಸ್ ಕೇಳಿದಾಗ ಎನರ್ಜಿ ಹೇಳ್ಬೇಕು. ನೆನ್ಪಿಟ್ಕೊಡ್ರಿ. ಕಂಟಿನ್ಯೂಟಿ ಕೇಳಿದಾಗ ಏನ್ ಹೇಳ್ಬೇಕು? ಮಾಸ್ ಹೇಳ್ಬೇಕು, ಎನರ್ಜಿ ಹೇಳ್ಬೇಕು. ರೈಟ್. ನೆಕ್ಸ್ಟ್ 28th ಬರ್ಕೊಡ್ರಿ. ಯೂಲರ್ಸ್ ಇಕ್ವೇಶನ್ ಆಫ್ ಮೋಷನ್ ಆಫ್ ಲಿಕ್ವಿಡ್ ಈಸ್ ಬೇಸ್ಡ್ ಆನ್ ದ ಅಸಂಪ್ಷನ್ ದಟ್ flow is a streamline, flow takes place continuously, flow is homogeneous and incompressible, flow is turbulent. ಯೂಲರ್ಸ್ ಇಕ್ವೇಶನ್ ಯಾರು ಗೊತ್ತಾ? ಬರ್ನೋಲಿ ಇಕ್ವೇಶನ್ ಕಿಂತ ಮುಂಚೆ ಬರ್ತಕ್ಕಂಥದ್ದು ಯೂಲರ್ ಇಕ್ವೇಶನ್. ಅಂದ್ರ ಬರ್ನೋಲಿ ಯೂಲರು ಇಬ್ರು ಒಂದೇ ಅಂತ ತಿಳ್ಕೊ. ಯಾರು? ಬರ್ನೋಲಿ ಮತ್ತು ಯೂಲರು ಇಬ್ರು ಒಂದೇ ಅಂತ ಅನ್ಕೊಳ್ರಿ. ಓಕೆನಾ? ಬಟ್ ಇಲ್ಲಿ ಸ್ವಲ್ಪ ಹುಷಾರಿರ್ಬೇಕಿದೆ. ಏನಂದ್ರೆ ಟರ್ಬುಲೆಂಟ್ ಅಂತೂ ಅಲ್ಲ, ಬಿಕಾಸ್ ಲೆಮಿನರ್ ಫ್ಲೋ. ನಾನು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ನಲ್ಲ, ಏನದು? ಎಫ್ ನ್ಯೂ, ಫಸ್ಟ್ ಇಂದ ಬರ್ಕೋ. ಎಫ್ ಜಿ ಪ್ಲಸ್ ಎಫ್ ಪಿ ಪ್ಲಸ್ ಎಫ್ ನ್ಯೂ ಪ್ಲಸ್ ಎಫ್ ಸಿ ಪ್ಲಸ್ ಎಫ್ ಟಿ, ಇಷ್ಟು ಫೋರ್ಸ್ ಅದಾವ. ಬಟ್ ನಾವು ಯೂಲರ್ ತನಕ ಬರೋದ್ರೊಳಗಾಗಿ ಏನಾಗ್ಬಿಡ್ತದ? ಯೂಲರ್ ಟರ್ಬುಲೆಂಟ್ ನ 0 ಮಾಡ್ಕೊಂತಾನ, ಕಾಂಪ್ರೆಸಿಬಲ್ ಬೇಡ, ಇನ್ಕಾಂಪ್ರೆಸಿಬಲ್ ಅಂತ ಹೇಳ್ತಾನ. ನೆಕ್ಸ್ಟ್ ವಿಸ್ಕಾಸಿಟಿನೂ ಬೇಡ ಅಂತ ಹೇಳ್ತಾನ. ಹೇಳ್ತಾ? ಓಕೆ. ಈಗ ನೋಡು, ಕಂಟಿನ್ಯೂಸ್ ಅಂತೂ ಇರಲೇಬೇಕು. ಕಂಟಿನ್ಯೂಸ್ ಅಂತೂ ಪ್ಲೇಸ್ ಕಂಟಿನ್ಯೂಸ್ಲಿ, ಇದು ಪಕ್ಕಾ. ಇದು ಯಾರೇ ಮಾಡ್ಲಿ, ಯೂಲರ್ ಇರಲಿ ಏನೇ ಇರಲಿ, ಕಂಟಿನ್ಯೂಸ್ ಅಂತ ಇರಬೇಕು. ಎರಡನೇದು ಹೋಮೋಜಿನಿಯಸ್ ಅಂಡ್ ಇನ್ಕಾಂಪ್ರೆಸಿಬಲ್. ಹೋಮೋಜಿನಿಯಸ್ ಬಿಡಿ, ಎಲ್ಲ ಹೋಮೋಜಿನಿಯಸ್ ಇರ್ತಾವ, ಬಟ್ ಇನ್ಕಾಂಪ್ರೆಸಿಬಲ್ ಅಂತ ಹೇಳ್ತಾರೆ. ದೇರ್ ಫೋರ್ ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್. ಕಂಟಿನ್ಯೂಸ್ಲಿನೂ ರೈಟ್ ಆನ್ಸರ್. ಫ್ಲೋ ಇಸ್ ಅ ಸ್ಟ್ರೀಮ್ ಲೈನ್ ಅಂತನ, ಮತ್ತೆ ಹಂಗಾರ ಟರ್ಬುಲೆಂಟ್ ಅಲ್ಲ ಅಂತಂದ್ರ ಲೆಮಿನಾರ್ ಫ್ಲೋ ಅಂತ ಹೇಳ್ಬೇಕಾಗುತ್ತೆ. ಇದನ್ನು ಕರೆಕ್ಟ್ ಅನ್ಸುತ್ತಾ? ನನಗೂ ಇವು ಮೂರು ಕರೆಕ್ಟ್ ಆಪ್ಷನ್ ಅಂತ ಅನ್ಸಕತ್ತದವ. ಓಕೆ, ಮೂರೂ ಕರೆಕ್ಟ್ ಆನ್ಸರ್ ಅದಾವ. ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಿ ಆಲ್ ದಿ ಅಬೌವ್ ಕೊಡೋ ಬದಲು ಟರ್ಬುಲೆಂಟ್ ಫ್ಲೋ ಕೊಟ್ಟನೆ ಇಂಥ ಕ್ವಶನ್ ಬಂದ್ರೆ ನೀವೇನ್ ಮಾಡ್ಬೇಕು? ಅಪೋಸಿಷನ್ ಮಾಡಬೇಕು ಅಥವಾ ಮ್ಯಾಲೆ ಲೆಟರ್ ಬರಿಬೇಕು. ಬ್ಯಾಡ, ಇದ್ರೊಳಗೆ ಹಾಕ್ಬೇಡ. ಅಕಸ್ಮಾತ್ ನೀವು ಒಂದ ಹಾಕ್ಬೇಕಂತ ಅನ್ಸಿತ್ತು ಅಂದ್ರ ನನ್ನ ಪ್ರಕಾರ ಸಿ ಹಾಕೋದು ಚಲೋ. ಬಿಕಾಸ್ ಹೋಮೋಜಿನಿಯಸ್ ಇನ್ಕಾಂಪ್ರೆಸಿಬಲ್ ಐತಿ. ಕಂಟಿನ್ಯೂಸ್ಟಿ ಅಂದ್ರ ಕಂಟಿನ್ಯೂಸ್ಲಿ ಏನದಾವಲ್ಲ, ಇವು ಡಿಫಾಲ್ಟ್ ಅಂತ ಅನ್ಕೋಬೇಕಾಗತ್ತೆ. ಮತ್ತೆ ಡಿಫಾಲ್ಟ್ ಅಂತ ಅನ್ಕೊಂಡು ನೀವು ಹಾಕ್ಬೇಕಾಗತ್ತೆ. ಓಕೆ, ಬ್ಯಾಡ ಹಂಗ. ದ ಸ್ಟಡಿ ಫ್ಲೋ ಅಕರ್ಸ್ ವೆನ್. ಸ್ಟಡಿ ಫ್ಲೋ ಯಾವಾಗ ಬರುತ್ತಾ? ಕಂಡೀಷನ್ಸ್ ಚೇಂಜ್ ಸ್ಟಡಿಲಿ ವಿತ್ ಟೈಮ್. ಚೇಂಜ್ ಆಕೈತೆನಾ? ಆಗಲ್ಲ. ಇವ ಚೇಂಜ್ ಅನ್ನಕತ್ತಾನ. ಕಂಡೀಷನ್ಸ್ ಡು ನಾಟ್ ಚೇಂಜ್ ವಿತ್ ಟೈಮ್ ಎಟ್ ಎನಿ ಪಾಯಿಂಟ್. ಕರೆಕ್ಟ್ ಐತಿ. ಕಂಡೀಷನ್ಸ್ ಆರ್ ಸೇಮ್ at adjacent points with time. No. Velocity vector at any point remain constant. Velocity vector ಅನ್ನೋದನ್ನು ಬೇಡ, ಅಷ್ಟೊಂದು ಡೀಪ್ ಹೋಗೋ ಅವಶ್ಯಕತೆ ಇಲ್ಲ. ಆಪ್ಷನ್ ಬಿ ಐತಲ್ಲ. ಓಕೆನಾ? ದೆನ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. ಅ ಬಾಡಿ ಈಸ್ ಸೆಡ್ ಟು ಬಿ ಪ್ರೊವೈಡೆಡ್ ಆಪ್ಟಿಮಮ್ ಅಮೌಂಟ್ ಆಫ್ ಸ್ಟ್ರೀಮ್ ಲೈನಿಂಗ್ ವೆನ್. ಸ್ಟ್ರೀಮ್ ಲೈನಿಂಗ್ ಅಂತಂದ್ರೆ ಒಂಥರ ಇದು ಇದ್ದಂಗೆ, ಲೆಮಿನರ್ ಇದ್ದಂಗೆ. ಅರ್ಥ? ಇದ್ರೊಳಗೆ ನೋಡ್ಕೋ. ಫ್ರಿಕ್ಷನ್ ಡ್ರ್ಯಾಗ್ ಈಸ್ ಮಿನಿಮಮ್, ಪ್ರೆಷರ್ ಡ್ರ್ಯಾಗ್ ಈಸ್ ಮಿನಿಮಮ್, ಪ್ರೊಫೈಲ್ ಡ್ರ್ಯಾಗ್, ದಟ್ ಇಸ್ ದ ಸಮ್ ಆಫ್ ಫ್ರಿಕ್ಷನ್ ಡ್ರ್ಯಾಗ್ ಅಂಡ್ ಪ್ರೆಷರ್ ಡ್ರ್ಯಾಗ್ ಈಸ್ ಮಿನಿಮಮ್, ಪ್ರೊಡಕ್ಷನ್ ಆಫ್ ಫ್ರಿಕ್ಷನ್ ಅಂಡ್ ಪ್ರೆಷರ್ ಡ್ರ್ಯಾಗ್ ಈಸ್ ಮಿನಿಮಮ್. ಪ್ರೊಡಕ್ಷನ್ ಅಲ್ಲ, ಪ್ರೊಫೈಲ್. ಪ್ರೊಡಕ್ಷನ್ ಅನ್ನಕ್ಕೆ ಬರಂಗಿಲ್ಲ. ಪ್ರೊಫೈಲ್ ಡ್ರ್ಯಾಗ್ ಏನೈತಲ್ಲ ಅದು ಮಿನಿಮಮ್ ಇರ್ಬೇಕು. ಇದು ಸ್ಟ್ರೀಮ್ ಲೈನ್ ಬಗ್ಗೆ ಒಂದು ದೊಡ್ಡ ವಿಡಿಯೋ ಮಾಡ್ಬೇಕಾಗ್ತದ. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ದಿನ 5 ಕ್ವಶನ್ ನೋಡ್ತಾ ಹೋಗ್ರಿ, ನಾಲೆಜ್ ಹೆಚ್ಚಿಗೆ ಆಗ್ತದೆ. ಥ್ಯಾಂಕ್ ಯು.